ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ರೆಸಿಪಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಆ್ಯಕ್ಚುಲಿ ಹೇಳಬೇಕಂತಂದರೆ ಮನೆಯಲ್ಲೇ ಸಿಗೋ ಪದಾರ್ಥದಿಂದ ಯಾವ ರೀತಿಯಾಗಿ ಬೆಣ್ಣೆನ ತೆಗಿಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಷ್ಟು ಬೆಣ್ಣೆನ ನಾನು ಬರೀ 15 ದಿನದಲ್ಲಿ ತೆಗೆದಿರೋದು. ಇವಾಗ ನಾನು ಫಸ್ಟು ನಾನು ಬೆಣ್ಣೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದ ದಿನ ನಾನು ಏನು ಮಾಡಿದ್ದೀನಿ, ಒಂದು ಪಾತ್ರೆ ತುಂಬ ತಣ್ಣೀರು ಅಂದರೆ ಫ್ರೀಝರಲ್ಲಿ ಚಿಲ್ಲಾಗಿ ಮಾಡಿರುವಂತಹ ತಣ್ಣಗಿರೋ ನೀರನ್ನು ತೊಗೊಂಡಿದ್ದೀನಿ, ಒಂದು ಪಾತ್ರೆ ತುಂಬ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದು 1 kg ಐಸ್ ಕ್ರೀಮ್ ಬಾಕ್ಸಲ್ಲಿ ನಾನು ಆಲ್ಮೋಸ್ಟ್ ಒಂದು ಅರ್ಧ ಭಾಗದಷ್ಟು ಕೆನೆನ ತೆಗೆದಿಟ್ಟಿದ್ದೆ. ಇದು ಬರೀ 15 ದಿನ ತೆಗೆದಿಟ್ಟಿರುವಂತಹ ಕೆನೆ. ಇದು ಬಂದ್ಬಿಟ್ಟು ನಿಮಗೆ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ಏನು ಬರುತ್ತಲ್ವ, ನಾನು ಎವ್ರಿಡೇ ಅರ್ಧ ಲೀಟರ್ ಹಾಲನ್ನ ಕಾಯಿಸ್ತೀನಿ, ಅದರಿಂದ ತೆಗೆದಿಟ್ಟಿರುವಂತಹ ಕೆನೆ. ಇದು ಬರೀ 15 ದಿನ ಅಷ್ಟೇ ನಾನು ತೆಗೆದಿಟ್ಟಿರೋದು. ಯಾವಾಗಲೂ 1 ತಿಂಗಳವರೆಗೂ ತೆಗೆದಿಡ್ತೀನಿ. ಈ ರೀತಿ 2 ಬಾಕ್ಸ್ ಆಗೋವರೆಗೂ ನಾನು ಬೆಣ್ಣೆ ತೆಗಿಯೋಕ್ಕೆ ಹೋಗಲ್ಲ. ಬಟ್ ಈ ಸಲ ಸ್ವಲ್ಪ ಬೇಗನೆ ತೆಗಿತಾ ಇದ್ದೀನಿ, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂತ ಅಂದರೆ, ಈ ಬೆಣ್ಣೆನ ನೋಡಿ, ನಾನು ಬೆಣ್ಣೆನ ತೆಗಿಯೋಕ್ಕೂ ಮೊದಲು ಕೆನೆನ ಯಾವ ರೀತಿಯಾಗಿ ತೆಗಿಬೇಕು ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ. ಯಾವ ರೀತಿ ತೆಗೆದ್ರೆ ಕೆನೆ ದಪ್ಪ ಬರುತ್ತೆ ಅನ್ನೋ ಟಿಪ್ಸ್ನೂ ಕೂಡ ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ನಾನಿವಾಗ ಕೆನೆನ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದರಲ್ಲಿ ಒಂದು 1/4 ಭಾಗ ಆಗೋಷ್ಟು ಕೆನೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರು ಹಾಕ್ದಿರಾ ಹಾಗೆ ಬ್ಲೆಂಡ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಇವಾಗ ಒಂದು 2 ರಿಂದ 3 ನಿಮಿಷ ನಾನು ಬ್ಲೆಂಡ್ ಮಾಡಿದ ಮೇಲೆ ಇದರಲ್ಲಿ ಸ್ವಲ್ಪ ನೊರೆ ಥರ ಬರುತ್ತೆ. ಅದಾದಮೇಲೆ ನಿಮಗೆ ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡೆಲ್ಲ ರುಬ್ಬಬೇಡಿ. ನೋಡಿ, ಇವಾಗ ಕ್ರೀಮಿ ಥರ ಆಗಿದೆ, ಕ್ರೀಮ್ ಬಂದಿದೆ ಅಂದರೆ ಸ್ವಲ್ಪ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ. ಇನ್ನೇನೊಂದು 2 ನಿಮಿಷ ಕಡಿದ್ರೆ ಇದು ಬೆಣ್ಣೆ ಬಂದುಬಿಡುತ್ತೆ, ಆ ಸ್ಟೇಜಲ್ಲಿದೆ. ಆವಾಗ ಇನ್ನೂ ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಕೊಂಡ್ರೆ ನಿಮಗೆ ಬೆಣ್ಣೆ ಅನ್ನೋದು ನೋಡಿ ಈ ರೀತಿಯಾಗಿ ನೀಟಾಗಿ ಅದು ಹಾಲು ಏನಿದೆ ಅದು ಸಪ್ರೇಟ್ ಆಗಬೇಕು, ಬೆಣ್ಣೆ ಏನಿದೆ ಅದು ಸಪ್ರೇಟ್ ಆಗಬೇಕು. ಈ ರೀತಿ ನಾನು 2 ಸಲ ನಾನು ಮಾಡಿರೋದು ನಿಮಗೆ ತೋರಿಸಿದ್ದೀನಿ. ಆಲ್ಮೋಸ್ಟ್ ನಾನು 3 ರಿಂದ 4 ಟೈಮ್ ಈ ರೀತಿಯಾಗಿ ಬೆಣ್ಣೆನ ತೊಗೊಂಡಿದ್ದೀನಿ. ಬಟ್ 2 ಸಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿ, ಫಸ್ಟ್ ಟೈಮ್ ನೀವೇನಾದರೂ ಬೆಣ್ಣೆ ತೆಗಿತಾ ಇದ್ದೀರಾ ಅಂತ ಅಂದರೆ ಕ್ರೀಮಿ ಟೆಕ್ಚರ್ ಬಂದಾದಮೇಲೆ, ಅಂದರೆ ನಿಮಗೆ ನಾನು ತೋರಿಸ್ದೆ ಅಲ್ವಾ, ಆ ಕ್ರೀಮ್ ಥರ ಬಂದಾದಮೇಲೆ ನೀವು ತುಂಬ ಹೊತ್ತು ಬ್ಲೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಆ ಟೈಮಲ್ಲಿ ನೀವು ಸ್ವಲ್ಪ ಜಾಸ್ತಿನೇ ತಣ್ಣಗಿರೋ ನೀರನ್ನು ಹಾಕ್ಕೊಂಡು ಒಂದು 2 ನಿಮಿಷ ನೀವು ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಬೇಕಾದ್ರೆ ನಿಮಗೆ ಮಿಕ್ಸಿ ಜಾರು ಏನಿದೆ ಅದು ಸ್ವಲ್ಪ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಬೆಣ್ಣೆ ಬಂದಿದೆ ಅಂತ ಗೊತ್ತಾಗ್ಬಿಡತ್ತೆ. ನೋಡಿ, ಇವಾಗ ನಾನು 2 ಸಲ ತೊಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನಾನು ಇವಾಗ ತೊಗೊಂಡ್ಬಿಡ್ತೀನಿ. ಬೆಣ್ಣೆ ಅನ್ನೋದನ್ನ ಕಂಪ್ಲೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಕೆನೆನ ತೊಗೊಳ್ತೀನಿ. ಇವಾಗ ನಾನು ತೊಗೊಂಡಿದ್ದಾಗಿದೆ. ಆ್ಯಂಡ್ ನಾನು ಮೊದಲೇ ಹೇಳಿದೆ ನಿಮಗೆ ಕೆನೆನ ಯಾವ ರೀತಿಯಾಗಿ ತೆಗಿಬೇಕು ಅಂತ ಅಂದರೆ, ಫಸ್ಟು ನೀವೇನು ಮಾಡಿ ಅಂತ ಅಂದರೆ, ಹಾಲನ್ನು ನೀರು ಹಾಕ್ದಿರಾನೆ ಕಾಯಿಸಿ. ಎವ್ರಿಡೇ ನಾನು ಅರ್ಧ ಲೀಟರ್ ಹಾಲನ್ನ ಕಾಯಿಸೋದ್ರಿಂದ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಅರ್ಧ ಲೀಟರ್ ಹಾಲನ್ನ ಫಸ್ಟು ಕಾಯಿಸ್ತೀನಿ. ಒಂದು ತೊಟ್ಟು ಕೂಡ, ಒಂದು ಹನಿ ಕೂಡ ನಾನು ನೀರನ್ನು ಹಾಕೋದಿಲ್ಲ, ಹಾಗೆ ಕಾಯಿಸ್ಕೊಳ್ತೀನಿ. ಕಾಯಿಸಿದಾದಮೇಲೆ ನಾನು ಒಂದು 1/4 ಗಂಟೆ ಹೊರಗಡೆನೇ ಇಟ್ಟಿರ್ತೀನಿ ಹಾಲಿನ ಪಾತ್ರೆನ. ಅದಾದಮೇಲೆ ಒಂದು 15 to 20 ಮಿನಿಟ್ಸ್ ನಾನು ಅದನ್ನು ಫ್ರೀಝರಲ್ಲಿ ಇಡ್ತೀನಿ. ಕೆಳಗಡೆ ಚಿಲ್ಲರಲ್ಲೆಲ್ಲ ನಾನು ಹೇಳ್ತಾ ಇರೋದು, ಫ್ರೀಝರಲ್ಲಿ ಇಡ್ತೀನಿ ನಾನು. ಇಟ್ಟಿದ್ದಾದಮೇಲೆ ನಾವು ಅದನ್ನು ತೆಗೆದ್ರೆ ನಿಮಗೆ ಕೆನೆ ಅನ್ನೋದು ಗಟ್ಟಿಯಾಗಿ ಬಂದಿರತ್ತೆ. ಅದೇ ನೀವು ಹೊರಗಡೆನೇ ಪಾತ್ರೆ ಇಟ್ಟು ಹೊರಗಡೆನೇ ಕೆನೆ ತೆಗೆದ್ರೆ ನಿಮಗೆ ಕೆನೆ ಅನ್ನೋದು ದಪ್ಪ ಬರಲ್ಲ. ಆ್ಯಂಡ್ ಅದು ಕೆನೆ ಥರನೂ ಇರೋದಿಲ್ಲ, ಅಂದರೆ ಬೇಗ ಆ ಕಡೆ ಈ ಕಡೆ ಹರಿದೋಗೋ ಅಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾನು ಹೇಳಿರೋವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ, ಕರೆಕ್ಟಾಗಿ ಚೆನ್ನಾಗಿ ಬೆಣ್ಣೆ ಬರುತ್ತೆ ನಿಮಗೆ. ಮನೆಯಲ್ಲಿ ನೀವು ಟ್ರೈ ಮಾಡಿ. ಇವಾಗೆಲ್ಲ ತುಪ್ಪ ಎಲ್ಲನೂ ಹೊರಗಡೆ ತೊಗೋಬೇಕು ಅಂದರೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಮನೆಯಲ್ಲೇ ನಾವು ಎವ್ರಿಡೇ ಎಲ್ಲರ ಮನೆಯಲ್ಲೂ ಹಾಲಂತೂ ಕಾಯಿಸ್ತೀವಿ. ಅವ್ರು ಏನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ, ಆಗ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಪ್ರತಿ ತಿಂಗಳು 1 kg ಆಗೋಷ್ಟು ತುಪ್ಪನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಆಲ್ಮೋಸ್ಟು ನಾನು 15 ಡೇಸ್ಗೆ ಒಂದೊಂದು ಸಲ ಬೆಣ್ಣೆನ ಈ ರೀತಿಯಾಗಿ ತೆಗಿತಾ ಇರ್ತೀನಿ. ಕೆಲವೊಂದು ಸಲ ನಾನು ಏನು ಮಾಡ್ತೀನಿ, ನಾನು ಮೊದಲೇ ತೋರಿಸ್ದೆ ಅಲ್ವಾ ಐಸ್ ಕ್ರೀಮ್ ಬಾಕ್ಸು, ಆ ರೀತಿ 2 ಬಾಕ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ 1 ತಿಂಗಳಿಗೆ ಆ ರೀತಿ 2 ಬಾಕ್ಸ್ನ ತುಂಬಿಸ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ 1 kg ತುಪ್ಪನ ಮನೆಯಲ್ಲಿ ಆರಾಮಾಗಿ ತೊಗೋಬೋದು. ಇವಾಗ ನಾನು ತುಪ್ಪನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಟೈಮ್ ನೀವು ತುಪ್ಪ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಳ್ಳಿ.
ತೆಳುವಾಗಿರೋವಂಥ ತಳನ ತೊಗೋಬೇಡಿ ಫಸ್ಟ್ ಆಫ್ ಆಲ್. ಇನ್ನೊಂದೇನಪ್ಪ ಅಂತ ಅಂದರೆ, ನೀವು ತುಪ್ಪ ಕಾಯಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ನೀವು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಅಂದರೆ ಬೆಂಕಿ ಏನು ಸ್ಟವ್ ಆನ್ ಮಾಡ್ತೀರಲ್ವ ಅದು ಫುಲ್ಲು ಕಡಿಮೆಲಿ ಇಟ್ಕೋಬೇಕು. ನೀವು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಕಂಪ್ಲೀಟಾಗಿ ಕಮ್ಮಿಲಿ ಇಟ್ಕೊಂಡು ನೀವು ಈ ತುಪ್ಪನ ಕಾಯಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬೆಣ್ಣೆನ ಹಾಕಿದ್ದಾದಮೇಲೆ ಟೀ ಪಾತ್ರೆಯಲ್ಲಿ ಕಾಯಿಸ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಕಾಪರ್ ಇರೋದ್ರಿಂದ ಬೇಗ ತಳ ಹಿಡಿಯಲ್ಲ, ಹಂಗಾಗಿ ಈ ಪಾತ್ರೆಯಲ್ಲಿ ಕಾಯಿಸ್ತಾ ಇದ್ದೀನಿ ನಾನು. ಇದಕ್ಕೆ ಇವಾಗ ನಾನು 1 ಚಿಟಿಕೆ ಆಗೋಷ್ಟು ಅರಿಶಿನ, 1 ಚಿಟಿಕೆ ಆಗೋಷ್ಟು ಉಪ್ಪು ಮತ್ತು ಒಂದು 4 ರಿಂದ 5 ಕಾಳು ಮೆಂತ್ಯ ಮತ್ತು 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದು ಯಾವಾಗ ತುಪ್ಪ ಆಗುತ್ತೆ ಅನ್ನೋದನ್ನ ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಾನು ಹೇಳ್ದಂಗೆ ನೀವು ಫಸ್ಟ್ ಟೈಮ್ ಏನಾದರೂ ತುಪ್ಪ ಕಾಯಿಸ್ತಾ ಇದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ತುಂಬಾ ಪೇಷನ್ಸ್ ಬೇಕಾಗತ್ತೆ. ಯಾಕಂತಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಫಸ್ಟು ನಾನು ತುಪ್ಪ ಕಾಯಿಸ್ಬೇಕಾದ್ರೆ ಫುಲ್ಲು ಸೀದೋಗಿತ್ತು ತುಪ್ಪ, ಕಂಪ್ಲೀಟಾಗಿ ಹಾಳಾಗೋಗ್ಬಿಟ್ಟಿತ್ತು. ನಾನು ಇದೇ ರೀತಿ ಬೆಣ್ಣೆನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಅದಾದಮೇಲೆ ಯಾವಾಗಲೂ ತುಪ್ಪನ ಕಾಯಿಸ್ಕೊಳ್ಳೋದು. ಬಟ್ ನನಗೆ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ತುಪ್ಪ ತೆಗಿಬೇಕು ಅಂತ. ಅದು ಏನಾಗ್ಬಿಡ್ತು, ಫುಲ್ಲು ನಾನೇನು ಮಾಡಿದೆ, ಲೋ ಫ್ಲೇಮಲ್ಲಿ ಹಿಡ್ದಿರಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ, ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಸೊ ಅದು ಏನಾಗ್ಬಿಡ್ತು ಅಂತ ಅಂದರೆ ಕಾಯ್ದು ಫುಲ್ಲು ಸೀದೋಗ್ಬಿಡ್ತು. ನಾನು ಅಬ್ಸರ್ವೇ ಮಾಡಿಲ್ಲ. ಸೊ ಅದಾದಮೇಲಿಂದ ನನಗೆ ಎಲ್ಲನೂ ಗೊತ್ತಾಗಿದ್ದು. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಿಮ್ಗೆ ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ಕೊಡ್ತಾ ಇರೋದು. ನೋಡಿ, ನೀವು ತುಪ್ಪ ಕಾಯಿಸ್ಬೇಕಾದ್ರೆ ಈ ರೀತಿ ಸೈಡಲ್ಲೆಲ್ಲ ನೊರೆ ಬರುತ್ತೆ ಅಲ್ವಾ, ಈ ನೊರೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಹೋಗಬೇಕಾಗತ್ತೆ. ಅಲ್ಲಿ ತನಕ ನೀವು ಲೋ ಫ್ಲೇಮಲ್ಲಿ ನೀಟಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ತುಪ್ಪ ಕಾಯೋಕ್ಕಿಟ್ಟ ಮೇಲೆ ಆ ಕಡೆ ಈ ಕಡೆ ಹೋಗೋದು ಈ ರೀತಿ ಎಲ್ಲ ಮಾಡಬೇಡಿ. ಯಾಕಂತಂದರೆ ಇದು ಬೇಗ ತಳ ಹಿಡಿಯೋವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನೋಡಿ, ನಿಮಗೆ ಇದು ಸ್ವಲ್ಪ ಅಂದರೆ ಇವಾಗ ಹಾಲೇನಾದರೂ ಒಡೆದೋದ್ರೆ ಯಾವ ರೀತಿಯಾಗಿ ಆಗತ್ತಲ್ವ ಆ ರೀತಿ ಆಗತ್ತೆ. ನಿಮಗೆ ಲಾಸ್ಟ್ ಸ್ಟೇಜ್ ಅಂತ ಬಂದವಾಗ ಆ ರೀತಿಯಾಗಿ ಆಗತ್ತೆ ಇದು. ನೋಡಿ, ಇವಾಗ ಆಲ್ಮೋಸ್ಟ್ ಅದೇ ರೀತಿ ಆಗ್ತಾ ಇದೆ. ಇದನ್ನೊಂದು 2 ಮಿನಿಟ್ಸ್ ಬಿಟ್ಟರೆ ನಿಮಗೆ ತುಪ್ಪ ಕರೆಕ್ಟಾಗಿ ರೆಡಿ ಆಗಿರುತ್ತೆ. ಸೊ ನೋಡಿ, ನಾನು ತೋರಿಸ್ತಾನೆ ಇದ್ದೀನಿ ಅದಕ್ಕೋಸ್ಕರನೇ. ಯಾಕಂದರೆ ಫಸ್ಟು ತುಪ್ಪ ಮಾಡೋರು ಇರ್ತೀರ, ಯಾಕಂತಂದರೆ ನಂದಿನಿ ಪ್ಯಾಕೆಟಿಂದ ಕೆನೆ ತೆಗೆಯೋ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ನಾನು ಹೇಳಿದ್ಮೇಲೆ, ನನ್ನ ವಿಡಿಯೋ ನೋಡಿದ್ಮೇಲೆ ತುಂಬ ಜನ ಕೆನೆ ತೆಗೆಯೋರು ಇರ್ತೀರ. ಬಟ್ ತುಪ್ಪನೂ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ, ಅಂದರೆ ಆ ನೊರೆ ಸಪ್ರೇಟ್ ಆಗಬೇಕು, ತುಪ್ಪ ಅನ್ನೋದು ಸಪ್ರೇಟಾಗಿ ಕಾಣಿಸ್ಬೇಕು. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಈ ರೀತಿ ನೊರೆ ಏನಿದೆ ಅಲ್ವಾ ಅದು ಸ್ವಲ್ಪ ಒಡೆದೋದಂಗೆ ಆಗಬೇಕು. ನೋಡಿ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಆದರೆ ನಿಮಗೆ ಇನ್ನೊಂದು 2 ನಿಮಿಷಕ್ಕೆ ನಿಮಗೆ ತುಪ್ಪ ರೆಡಿ ಆಗುತ್ತೆ ಅಂತಲೇ ಅರ್ಥ. ಸೊ ಇಲ್ಲಿ ತನಕ ನೀವು ತುಂಬಾ ಪೇಷನ್ಸ್ ಇಟ್ಕೊಂಡು ಕಾಯಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು, ನೀವು ತುಪ್ಪ ಎಲ್ಲ ಕಾಯಿಸಿದ್ದಾದಮೇಲೆ ದಯವಿಟ್ಟು ಆ ಪಾತ್ರೆನ ಡೈರೆಕ್ಟಾಗಿ ತೊಳೆಯೋದಕ್ಕಂತೂ ಹಾಕಬೇಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಪಾತ್ರೆಯಲ್ಲಿ ತುಪ್ಪನೆಲ್ಲ ನಾವು ಬಗ್ಗಿಸ್ಕೊಂಡಿದ್ದಾದಮೇಲೆ ಅದೇ ಪಾತ್ರೆಗೆ ನೀವು 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕಿಬಿಟ್ಟು ಬಿಸಿ ಅನ್ನನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಆ ತುಪ್ಪಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ. ಯಾಕಂತಂದರೆ ನಮ್ಮ ತಾಯಿಯವರು ಕೂಡ ನಮ್ಗೆ ಅದೇ ರೀತಿಯೇ ಕೊಡ್ತಾಯಿದ್ರು. ಸೊ ಇವಾಗ ನಾನು ನನ್ನ ಮಗಳಿಗೆ ಅದೇ ರೀತಿ ಮಾಡಿಕೊಡ್ತೀನಿ. ಸೊ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ನೀವು ಅದೇ ರೀತಿ ಮಾಡಿ. ನನಗೆ ನೆನಪಾಯಿತು, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನೋಡಿ, ಇವಾಗ ಕಂಪ್ಲೀಟಾಗಿ ತುಪ್ಪ ರೆಡಿ ಆಗಿದೆ. ಸೊ ಈ ರೀತಿ ಆದರೆ ನಿಮಗೆ ತುಪ್ಪ ಆಗಿದೆ ಅಂತ. ಇದು ಲಾಸ್ಟ್ ಮಂತು ನಾನು ಈ ಟಿಫನ್ ಬಾಕ್ಸಲ್ಲಿ ಕಂಪ್ಲೀಟಾಗಿ 1 ಬಾಕ್ಸ್ ಅಷ್ಟು ತೆಗೆದಿಟ್ಟಿದ್ದೆ ತುಪ್ಪನ. ಅದು ಇವಾಗ ಖಾಲಿ ಆಗ್ತಾ ಬಂದಿದೆ. ಒಂದು ಕಾಲು ಟಿಫನ್ ಬಾಕ್ಸ್ ಅಷ್ಟು ಉಳ್ಕೊಂಡಿದೆ ಅಷ್ಟೇ. ಇವಾಗ ಅದರಲ್ಲೇ ನಾನು ತುಪ್ಪನ ಬಸಿತೀನಿ. ನೀವು ಸೋಸ್ಕೊಳ್ಬೇಕಾಗತ್ತೆ. ಟೀ ಸೋಸೋದಿರತ್ತೆ ಅಲ್ವಾ, ಅದರಲ್ಲಿ ನೀವು ಸೋಸ್ಕೊಳ್ಳಿ. ನಾನಿವಾಗ ಸೋಸ್ತೀನಿ. ನೋಡಿ, ಸೋಸ್ತೀರ ಡೈರೆಕ್ಟಾಗಿ ನೀವು ಕಂಟೈನರ್ಗಳಿಗೆ ಹಾಕೋದಕ್ಕೆ ಹೋಗಲೇಬೇಡಿ ದಯವಿಟ್ಟು. ಇವಾಗ ನಾನು ಸೋಸ್ತೀನಿ, ಯಾಕಂದರೆ ಅದರಲ್ಲಿ ನೊರೆ ಇರುತ್ತೆ ಅಲ್ವಾ, ಅದೇನಾದರೂ ತುಪ್ಪದೊಳಗಡೆ ಹೋದರೆ ಬೇಗ ತುಪ್ಪ ಕೆಡೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ತುಪ್ಪ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಮನೆಯಲ್ಲೇ ಆರೋಗ್ಯವಾಗಿ ಮನೆಯಲ್ಲೇ ತುಪ್ಪ ಬೆಣ್ಣೆ ಎರಡನ್ನೂ ಪ್ರಿಪೇರ್ ಮಾಡ್ಕೊಳ್ಳಿ. ಮಕ್ಕಳಿರೋ ಮನೆಯಲ್ಲಿ ತುಂಬ ಹೆಚ್ಚಾಗಿ ಬಳಸೋದೆ ತುಪ್ಪ ಬೆಣ್ಣೆ. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಳಿರೋಂಥ ಟಿಪ್ಸ್ ಎಲ್ಲವನ್ನು ನೀವು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ತುಪ್ಪ ಬೆಣ್ಣೆ ಎರಡೂ ರೆಡಿ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ.